ಪ್ರೀತಿಯಿಂದ ಪ್ರೀತಿಯಿಂದ ಎರಡು ಮಕ್ಕಳಾದ್ಮೇಲೆ ನಿನ್ ಮದುವೆ ವಿಷಯ ಹೇಳ್ಬೋದಿತ್ತಲ್ಲಮ್ಮ. ಇಷ್ಟು ಬೇಗ ಹೇಳೋ ಅಗತ್ಯ ಏನಿತ್ತು? ನಮ್ಮನೇಲೂ ಬೆಂಕಿ ಎತ್ಕೊಂಡು ಉರಿತಾ ಇದೆ ಕಣಮ್ಮ. ಆದ್ರೆ ತೇಜು ಮದ್ವೆ ಆಗ್ಲಿಲ್ಲ ಅಂದ್ರೆ ನೀಲ ಆತ್ಮಹತ್ಯೆ ಮಾಡ್ಕೊಳ್ತಿತ್ತು. ಹಾಗಾಗಿದ್ರೆ ಚೆನ್ನಾಗಿರ್ತಿತ್ತ ಏನೋ. ಸತ್ಯಪ್ರೇಮ ಮಾತಾಡ್ಬೇಕಾದ್ರೆ ಮಾತುಗಳ ಮೇಲೆ ಎಚ್ಚರ ಇರ್ಲಿ. ಅರ್ಥ ಆಗುತ್ತಮ್ಮ. ಮಗಳು ಹೇಳ್ದೆ ಕೇಳದೆ ಇಂಥ ಕೆಲಸ ಮಾಡಿದ್ರೆ ಎಂಥ ಅಪ್ಪ ಅಮ್ಮನೂ ಬೆಂಕಿ ಆಗ್ತಾರೆ. ಆದ್ರೆ ಈಗ ನಾವು ವಿಧಿ ಇಲ್ಲದೆ ಎರಡು ವಿಷಯ ನಡೆಸಲೇಬೇಕು. ಒಂದು ದೇವಸ್ಥಾನದಲ್ಲಿ ಮದುವೆ, ಇನ್ನೊಂದು ಸರಳವಾದ ಮದುವೆ. ದಯವಿಟ್ಟು ನನಗೇನು ಹೇಳ್ಬೇಡಿ. ಯಾಕೋ ಮಗಳು ಮದುವೆ ವಿಷಯದಲ್ಲಿ ನನಗೆ ಆಸಕ್ತಿನೇ ಹೊರಟೋಗಿದೆ. ಅಲ್ಲಿ ಅಮ್ಮಾಜಿನೂ ಕೋಪ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀವು ಬೇಸರ ಮಾಡ್ಕೊಂಡ್ರೆ ಈ ಮದ್ವೆ ಹೇಗಾಗುತ್ತೆ ಹೇಳಿ? ಮಗಳ ಮದ್ವೆ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ನಮ್ಮ ಅಳಿಯಂದ್ರು ತೋಟ ಮಾರಾಟ ಮಾಡಕ್ಕೆ ಹೊರಟಿದ್ರು. ಬೆಲೆನೂ ಮಾತಾಡಾಗಿತ್ತು. ಅರ್ಥ ಆಯ್ತದೆ. ಆದ್ರೆ ಈಗ ನಾವು ಏನು ಮಾಡಕ್ಕಾಗಲ್ಲ. ಜನರ ಕಣ್ಣಿಗೆ ಮಣ್ಣೆರ್ಚಕ್ಕಾದ್ರೂ ನಾವ್ ಈ ಮದುವೆ ಮಾಡಿಸ್ಲೇಬೇಕು. ನಾನು ನನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ಬದುಕ್ತಾ ಇದ್ದೀನಿ. ಯಾರನ್ನೂ ಒಪ್ಸಿ ನನಗೇನು ಆಗ್ಬೇಕಾಗಿಲ್ಲ. ನೀವ್ ಹೇಳೋದು ಸರಿನೇ. ನಾವ್ ಯಾರಿಗೋಸ್ಕರನೂ ಆಡಂಬರದ ಮದ್ವೆ ಮಾಡ್ಬೇಕಾಗಿಲ್ಲ. ಎರಡು ಮನೆಯವರು ಸೇರಿ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಸೋಣ. ನಾವು ಯಾವ ಮದುವೆ ಮಾಡಿಸೋದಕ್ಕೂ ತಯಾರಿಲ್ಲ. ನಮ್ ನೀಲಾ ತೇಜು ಯಾರಿಗೂ ಹೇಳ್ದೆ ಕಡೆ ಪಕ್ಷ ಫೋನು ಮಾಡದೆ ಮದ್ವೆ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ ಮಾವಯ್ಯ. ಆದ್ರೆ ನಮ್ ನೀಲುಗೆ ತೇಜು ಅಂತ ಒಳ್ಳೆ ಹುಡ್ಗ, ಪ್ರೀತಿಸೋ ಹುಡ್ಗ ಮತ್ತೆ ಸಿಗಲ್ಲ. ಹಾಗೆ ನಾನು ಸಾಹುಕಾರ ವಂಶದ ಸೊಸೆಯಾಗಿ ನನ್ ಮೈದ್ನ ಜೀವನ ಪೂರ್ತಿ ಕಣ್ಣೀರ್ ಹಾಕ್ತಾ ಕೂತ್ಕೊಳ್ಳೋದು ನೋಡೋಕ್ ತಯಾರಿಲ್ಲ. ನಮ್ಮನೇಲೂ ಇದೇ ವಿಷಯಕ್ಕೆ ನಾವುಗಳು ಅಮ್ಮಾಜಿನೂ ಎದುರು ಹಾಕೊಂಡಿದೀವಿ. ಈಗ ನಿಮ್ಮನ್ನು ಎದುರು ಹಾಕೊಳ್ಳೋಕೆ ರೆಡಿಯಾಗಿದ್ದೀವಿ. ಮನೆಗೆ ಚೆನ್ನಾಗಿ ದ್ರೋಹ ಬಗಿತೀಯ. ಉಂಡು ಮನೆಗೆ ಮಾಡೋ ಉಪಕಾರ ನಿಮ್ ಕಣ್ಣಿಗೆ ಅಪಕಾರ ಹಾಕೊಂಡ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನಿಮ್ಮಿಬ್ರು ಜೋಡಿ ಚೆನ್ನಾಗಿದೆ. ಮನೆ ಹಾಳು ಮಾಡಕ್ಕೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಥವಾ ಇಲ್ಲ ಅನ್ನೋದು ನಮ್ ಬುದ್ಧಿಗೆ, ಹೃದಯಕ್ಕೆ, ಸನ್ನಿವೇಶಕ್ಕೆ ಸಂಬಂಧಪಟ್ಟಿದ್ದು ಅಮ್ಮಾಯಿ. ಯಾವುದೇ ವಿಷಯ ಸಮಸ್ಯೆ ಇದೆ ಅಂತ ನಾವ್ ಅಂದ್ಕೊಂಡ್ರೆ ಅದು ಸಮಸ್ಯೆಯಾಗಿನೇ ಉಳಿಯುತ್ತೆ. ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡ್ರೆ ಯಾವ ಸಮಸ್ಯೆನೂ ಇರಲ್ಲ. ಆದ್ರೆ ನನಗೆ ಇಂಥವೆಲ್ಲ ಸಮಸ್ಯೆ ಅಂತಾನೆ ಅನ್ಸಲ್ಲ. ಈ ಸಮಸ್ಯೆ ಜೀವನ ಪೂರ್ತಿ ಬರುವಂಥದ್ದು. ಆದ್ರೆ ಅದು ನನಗೆ ಸಮಸ್ಯೆ ಅಲ್ಲ. ನನ್ನ ಮನೇಲಿ ಅಪ್ಪನೋ ಅಣ್ಣ ತಮ್ಮನೋ ಮಗನೋ ಈ ರೀತಿ ಆಗಿದ್ದಿದ್ರೆ ನಾನು ನೋಡ್ಕೋತಿರ್ಲಿಲ್ವ ಮಾವಯ್ಯ? ಎಲ್ಲ ಸರಿಗಿರೋ ತೇಜು, ಎಲ್ಲ ಸರಿಗಿರೋ ನೀಲ. ಸಮಸ್ಯೆ ಇರೋದು ನಮ್ಮ ಆಲೋಚನೆಗಳಲ್ಲಿ. ನೆಟ್ಟಗಿರೋರು ನೆಟ್ಟಗ್ ಬದುಕೋಕೆ ನೆಟ್ಟಗ್ ಅವಕಾಶ ಮಾಡ್ಕೊಡಿ ಮಾವಯ್ಯ. ಕೈ ಮುಗಿದು ಕೇಳ್ಕೊತೀನಿ, ನಮ್ ನೀಲಾ ತೇಜು ಮದ್ವೆನ ದೇವಸ್ಥಾನದಲ್ಲಿ ಮಾಡಿ ಮುಗಿಸೋಣ. ನಮ್ ಸಂತೋಷಕ್ಕೆ ನಾವು ಸಾಕ್ಷಿ ಆಗೋಣ. ಬನ್ನಿ ಮಾವಯ್ಯ.
ಸುಂದರ ಅಲ್ಲಿ ಒಬ್ಬ ಚಂದಿರ ಬೆಳ್ಳಿ ಬೆಳಕ ತರುವ ನಮಗೋಸ್ಕರ. ಡಿಂಪಲ್ ಎಲ್ಲಾದ್ರೂ ಹಾಳಾಗಿ ಹೋಗಿ ಕೆಟ್ಟ ಹೆಸರು ತರಲಿ ಅಂತ ಆಸೆ ಇರೋದು ನನಗಲ್ಲ, ಶಮಿಕಾಗೆ.